ಸಿಎಂ ಸಿದ್ದರಾಮಯ್ಯ ಅವರು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ಡಿ ದೇವರಾಜ್ ಅರಸ್ ಅವರಿಗಿಂತ ಹೆಚ್ಚಿನ ದಿನಗಳನ್ನು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದೇನೆ ಎಂದು ಜಂಬ ಕೊಚ್ಚಿಕೊಳ್ಳುವುದನ್ನು ಮೊದಲು ಬಿಡಲಿ ಎಂದು ಡಿ ದೇವರಾಜ್ ಅರಸ್ ಹೋರಾಟ ಸಮಿತಿ ಈರಣ್ಣ ಶರಣಪ್ಪ ತಳವಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಅವರು ಅರಸ್ ಅವರಿಗಿಂತ ಹೆಚ್ಚಿನ ದಿನಗಳನ್ನು ನಾನು ಸಿಎಂ ಆಗಿದ್ದೇನೆ ಎಂಬುದನ್ನು ಬಿಟ್ಟು ಸಾಮಾಜಿಕ ಕ್ಷೇತ್ರದಲ್ಲಿ ಇನ್ನಿತರ ಕ್ಷೇತ್ರದಲ್ಲಿ ಅರಸ್ ಅವರಿಗಿಂತ ಒಳ್ಳೆಯ ಕೊಡುಗೆಗಳನ್ನು ನೀಡಿದ್ದಾರೆಯೇ? ಕೇವಲ ದಿನಗಳನ್ನು ಎಣಿಸಿದರೆ ಹೇಗೆ? ಡಿ ದೇವರಾಜ್ ಅರಸ್ ಅವರಂತೆ ಯಾವ ರೀತಿ ಕೊಡುಗೆಗಳನ್ನು ಅವರು ನೀಡಿದ್ದಾರೆ? ಬರೀ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಇಂದು ರಾಜ್ಯವನ್ನು ಸಂಪೂರ್ಣವಾಗಿ ಕುಗ್ಗಿಸಿದ್ದಾರೆ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಧನ್ಮಣ್ಣ ಇಟ್ಗ, ಸುರೇಶ್ ಇಟಗಿ, ಆನಂದ್, ಅರವಿಂದ್ ಪದ್ದಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಅವರ ಒಂದು ಹೋರಾಟ ಸಮಿತಿಯ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ನಮ್ಮ ಅರವಿಂದ್ ಪದ್ದಾರ್ ಅವರು, ನಮ್ಮ ವಿಶ್ವಕರ್ಮದ ಹಿರಿಯ ಮುಖಂಡರು, ಅವರು ಅಕ್ಕಿನ ಪರಿಚಯ ಎಲ್ಲರೂ ಹೇಳಿದ್ದಾರೆ. ಇವತ್ತು ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ದೀರ್ಘಾವಧಿ ಮುಖ್ಯಮಂತ್ರಿ ಅಂತಕ್ಕಂಥ ಒಂದು ಇಡೀ ರಾಜ್ಯದಲ್ಲಿ ಅವರ ಬೆಂಬಲಿಗರು, ಅವರ ಹಿತೈಷಿಗಳು ಬಹಳಷ್ಟು ಆದ್ದರಿಂದ ಮಾಡ್ತಾಯಿದ್ದಾರೆ. ದಿವಂಗತ ಡಿ ದೇವರಾಜ್ ಅರಸ್ ಅವರು ಸಮಕಾಲೀನ ಒಂದು ನಾಯಕರು ಅಂತಕ್ಕಂಥದ್ದು ಕೂಡ ಇವತ್ತು ಅವ್ರು ಹೇಳ್ಕೊತಾ ಇದ್ದಾರೆ. ಇವತ್ತು ಅವರ ಅಭಿಮಾನಿಗಳು ಮತ್ತು ಹೇಳ್ಕೊಳ್ಳಿ. ಇವತ್ತು ರಾಜ್ಯದಲ್ಲಿ ದಿವಂಗತ ಡಿ ದೇವರಾಜ್ ಅರಸ್ ಅವರಿಗೆ ಈ ಹಿಂದುಳಿದ ವರ್ಗದವರಿಗೆ ಕೊಟ್ಟಂಥ ಸೌಲಭ್ಯಗಳು ಯಾರು ಎಂದೆಂದಿಗೂ ಮರೆಯೋಕ್ಕಾಗೋದಿಲ್ಲ. ದಲಿತ ಮತ್ತು ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು 1980ರವರೆಗೆ ನಿರಂತರವಾಗಿ 2 ಅವಧಿಯನ್ನು ಅವರು ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಕೊಟ್ಟಂಥ ಯೋಜನೆಗಳು ಇವತ್ತು ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿ ಒಳ್ಳೆ ಸ್ಥಾನಮಾನಗಳು ಕೊಟ್ಟಂಥ ವ್ಯಕ್ತಿ ಇವತ್ತು ಹಿಂದುಳಿದ ವರ್ಗಗಳ ಹರಿಕಾರ ಮಹಾನಾಯಕರಂಥ ದಿವಂಗತ ದೇವರಾಜ್ ಅರಸ್ ಅವರಿಗೆ ಸಿದ್ದರಾಮಯ್ಯವರು ಹೋಲಿಸ್ತಾರೆ ಅಂದರೆ ಭಾಳ ಇವತ್ತು ನಮಗೆ ನೋವಾಗ್ತಾಯಿದೆ. ಇವತ್ತು ದೇವರಾಜ್ ಅರಸ್ ಅವರು ಕೊಟ್ಟಂಥ ಯೋಜನೆಗಳು ಕೆಲವು ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಅವರು ಒಂದು ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ಒಂದು ಅರಸು ಸಮುದಾಯದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ರಾಜ್ಯದಲ್ಲಿ ಈ ಹಿಂದುಳಿದವ್ರ ಬಗ್ಗೆ, ದಲಿತರ ಬಗ್ಗೆ, ಶೋಷಣೆಗೆ ಒಳಗಾದಂಥ ಜನಾಂಗದ ಬಗ್ಗೆ, ಸಮುದಾಯದ ಬಗ್ಗೆ ವಿಚಾರ ಮಾಡಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳನ್ನು ವಸತಿ ನಿಲಯಗಳನ್ನು ಮಾಡಿಕೊಟ್ಟಂಥ ಒಂದು ಕೀರ್ತಿ ಇವತ್ತು ದೇವರಾಜ್ ಅರಸ್ ಅವ್ರದ್ದು. ಮತ್ತು ಉಳುವನೆ ಭೂಮಿಯ ಒಡೆಯ ಅಂತಕ್ಕಂಥ ಹೊಲದ ಒಡೆಯ, ಜೀತ ಪದ್ಧತಿ ಅಂತಕ್ಕಂಥದ್ದು, ಮಲವರ ಪದ್ಧತಿಯನ್ನು ಇರ್ತಕ್ಕಂಥ ರದ್ದು ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ದೇವರಾಜ್ ಅರಸ್ ಅವರು. ಶೈಕ್ಷಣಿಕವಾಗಿ ಅನೇಕ ಅವತ್ತಿನ ನಿರುದ್ಯೋಗಿ ಪದವೀಧರರು ಪದವಿ ಮುಗಿಸ್ಕೊಂಡು ಅನಾಥರಾಗಿ ಕೂತಿದ್ರವಾಗ ಅವರನ್ನು ಗುರುತಿಸಿ ಸ್ಟೈಫಂಡ್ರಿ ಅಂತಕ್ಕಂಥ ತಿಂಗಳ ಅವರಿಗೆ ಮಸಾಸನ ಕೊಡ್ತಕ್ಕಂಥ ಯೋಜನೆ ಕೂಡ ಇವತ್ತು ಅವರು ಹಮ್ಮಿಕೊಂಡಿದ್ದರು. ಮತ್ತು ಅದಾದ ನಂತರ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರ ಸಂಖ್ಯೆ ಭಾಳಷ್ಟು ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಇವತ್ತು ಹೋಮ್ ಗಾರ್ಡ್ ಅಂತಕ್ಕಂಥದ್ದು, ಈ ಇರ್ತಕ್ಕಂಥ ಹೋಮ್ ಗಾರ್ಡ್ ಕೂಡ ಇವತ್ತು ದಿವಂಗತ ದೇವರಾಜ್ ಅರಸ್ ಅವರು ಕೂಡ ಇವಾಗ ಮಾಡಿದಂಥ ಒಂದು ಯೋಜನೆ. ಇಂಥ 10 ಯೋಜನೆಗಳು ಇವತ್ತು ದಿವಂಗತ ದೇವರಾಜ್ ಅರಸ್ ಅವರು ಮಾಡಿದ್ದಾರೆ. ರಾಜಕೀಯವಾಗಿ ನಮ್ಮ ಭಾಗದಲ್ಲಿ ಯಾವ ಸಮಾಜಕ್ಕೆ ಗುರುತಿಲ್ಲ, ಯಾರಿಗೆ ಮಾತಾಡ್ತಿಲ್ಲ ಅಂಥವ್ರಿಗೆ ಕರ್ಕೊಂಡು ಬಂದು ಅಧಿಕಾರವನ್ನು ಕೊಟ್ಟಂಥ ವ್ಯಕ್ತಿ ಇವತ್ತು ದೇವರಾಜ್ ಅರಸ್ ಅವರು. ಉದಾಹರಣೆವಾಗಿ ಹೇಳಬೇಕಾದ್ರೆ
ದಿವಂಗತ ದೇವೇಂದ್ರಪ್ಪ ಗಾಳಪ್ಪನವರು ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಿಂದ ಅವರ ವಯಸ್ಸು 26 ವಯಸ್ಸಿನಾಗ ಅವ್ರಿಗೆ ಕರ್ಕೊಂಡು ಬಂದು ಚಿಂಚೋಳಿ ಕ್ಷೇತ್ರದ MLA ಟಿಕೆಟ್ ಕೊಟ್ಟು ಅವರ ಆಶೆ ಬಂದ ನಂತರ ಮುಂದೆ ಅವರ ಕ್ಯಾಬಿನೆಟ್ದಲ್ಲಿ ಇವತ್ತು ಕ್ಯಾಬಿನೆಟ್ ಸಚಿವರನ್ನು ಮಾಡಿದರು. ಅಂತ 10 ಜನರಿಗೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅವರು ಇದರಲ್ಲಿ ಬೆಳೆದವರು, ಧರ್ಮಸಿಂಗ್ ಅವರಾಗಿರ್ಬೋದು, DK ನಾಯಕರಾಗಿರ್ಬೋದು, MY ಗೋರ್ಪಡೆ ಅಂತಕ್ಕಂಥ ಇವತ್ತು ಸಂಡೂರಿನ ಗೋರ್ಪಡೆ ಅವರು ಕೂಡ ಇವತ್ತು ದೇವರಾಜ ಅರಸು ಅವರು ಒಡನಾಡಿಯೇ ಕೆಲಸ ಮಾಡಿದಂಥವ್ರು. ಇವತ್ತು ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು ಅಂತಕ್ಕಂಥ ನಮ್ಮ ಪ್ರಶ್ನೆ ಇದೆ. ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಅವಧಿಯಲ್ಲಿ ಕೂಡ ಅಧಿಕಾರವನ್ನು ಸ್ಥಾನಮಾನಗಳನ್ನು ತಗೊಂಡು ಈ ರಾಜ್ಯದಲ್ಲಿ ಅನುಭವಿಸಿದಂಥ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಬಹಳಷ್ಟು ಜನ ಆಸೆ ಇಟ್ಕೊಂಡಿತ್ತು, ಏನಪ್ಪ ಸಿದ್ದರಾಮಯ್ಯ ಅಹಿಂದ ಅಂತಕ್ಕಂಥ ಒಂದು ಸ್ಲೋಗನ್ ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಏನಾದರೂ ಒಳ್ಳೆಯದು ಮಾಡ್ತಾನೆ ಅಂತಕ್ಕಂಥದ್ದು ಇವತ್ತು ಆಸೆ ಇಟ್ಕೊಂಡಿದ್ರು. 2013ರಲ್ಲಿ ಬಂದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಮುಗಿಸಿದರು. ಅದಾದ ನಂತರ 2023 ಇಲ್ಲಿವರೆಗೆ ಬಂದಾರೆ. ಇವತ್ತು ದಿವಂಗತ D ದೇವರಾಜ 207 ವರ್ಷ 239 ದಿನಗಳವರು ಅಧಿಕಾರವನ್ನು ಮಾಡಿದ್ದು. ಇವತ್ತು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ನಾನು ದೇವರಾಜ ಅರಸವ್ರಿಗಿಂತ ಹೆಚ್ಚಿನ ಅವಧಿ ಮಾಡ್ತಾ ಇದ್ದೀನಿ, 7 ವರ್ಷ 40 ದಿನ ಮೇಲ್ಪಟ್ಟು ಇವತ್ತು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಜಂಬ ಕೊಚ್ಕೋತಾ ಇದ್ದಾರೆ. ಇವತ್ತು ನಾವು ಹೇಳೋದಿಷ್ಟೇ, ವರ್ಷ ಮತ್ತು ದಿನಗಳು ಮುಖ್ಯ ಇಲ್ಲ, ನಿಮ್ಮ ಅವಧಿಯಲ್ಲಿ ಏನನ್ನು ಮಾಡಿದ್ರಿ ಅಂತಕ್ಕಂಥದ್ದು ಭಾಳ ಮುಖ್ಯ ಇದೆ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿ ಆದ ನಂತರ ಈ ಹಿಂದುಳಿದ ವರ್ಗದವರಿಗೆ, ದಲಿತರಿಗಾಗಲಿ ಅಲ್ಪಸಂಖ್ಯಾತರಿಗಾಗಲಿ ನೀವು ಕೊಟ್ಟಂಥ ಕೊಡುಗೆ ಏನಂತಕ್ಕಂಥ ನಮ್ಮ ಪ್ರಶ್ನೆ ಅವರಿಗಿದೆ. ಮತ್ತು ದೇವರಾಜ ಅರಸು ಅವ್ರದ್ದು ನೋಡಿರಿ, ಇವತ್ತು ಯೋಜನೆಗಳು ಸಾಕಷ್ಟು ನಾವು ಕೊಟ್ಟಿದ್ದೇವೆ. ಉದಾಹರಣೆ